ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಇವತ್ತು ಒಂದು ಬ್ಯೂಟಿಫುಲ್ ಆದ ಫ್ಲೋರಲ್ ಜ್ಯುವೆಲರಿ ಮಾಡ್ತಾ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಆಲೋಚನೆಗಳ ಶಕ್ತಿಯ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಿಮಗ್ ಗೊತ್ತಾ, ನಮ್ಮ ಪ್ರತಿಯೊಂದು ಆಲೋಚನೆಗೆ ರಿಯಾಲಿಟಿಯನ್ನ ಕ್ರಿಯೇಟ್ ಮಾಡೋ ತಾಕತ್ತಿದೆ. ಆದ್ರೆ ನಾವೆಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಅನ್ಕೊಂಡ್ರು ನಮ್ಮ ಮೈಂಡ್ ಮನಸ್ಸು ಯಾವಾಗ್ಲೂ ನಕಾರಾತ್ಮಕ ಆಲೋಚನೆ ಜಾಸ್ತಿ ಮಾಡ್ತಾ ಇರುತ್ತೆ. ಆದ್ರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಮೆಂಟಲಿ ಅಂಡ್ ಫಿಸಿಕಲಿ ಹೆಲ್ದಿ ಆಗಿರೋದ್ರ ಜೊತೆಗೆ ನಮ್ಮ ಫ್ಯೂಚರ್ ಕೂಡ ನಮಗೆ ಬೇಕಾದಾಗೆ ಕ್ರಿಯೇಟ್ ಮಾಡ್ಕೋಬಹುದು. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಧ್ಯಾನನ ರೂಢಿಸ್ಕೋಬೇಕು. ನಮ್ಮ ಪ್ರತಿಯೊಂದು ಉಸಿರನ್ನು ಗಮನಿಸ್ಬೇಕು. ನಮ್ಮ ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ನಮ್ಮ ಆತ್ಮ ಜ್ಯೋತಿ ಜೊತೆ ಒಂದಾಗ್ಬೇಕು. ಇದೇ ಆನಾಪಾನಸತಿ ಮೆಡಿಟೇಷನ್ ಧ್ಯಾನ. ಜನರ ಜೀವನವನ್ನ ಬೆಳಕಾಗ್ಸೋದಿಕ್ಕೆ ಆದಿಧ್ಯಾನಿ ಭಗವಾನ್ ಬುದ್ಧ ಈ ಧ್ಯಾನವನ್ನ ಲೋಕಾರ್ಪಣೆ ಮಾಡಿರೋದು. ಅಂಡ್ ಪಾಸಿಟಿವ್ ಅಫರ್ಮೇಶನ್ ಇಂದ ನಮ್ಮ ದಿನವನ್ನ ಶುರು ಮಾಡಬೇಕು. ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಕಣ್ಣಲ್ಲಿ ನಾವೇ ಕಣ್ಣಿಟ್ಟು ನಮ್ಮನ್ನ ಪ್ರೀತಿಯಿಂದ ನೋಡೋದು ಅಂಡ್ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ನ ನಾವೇ ಮೆಚ್ಕೊಳ್ಳೋದು ಅಂಡ್ ನಮ್ ಜೊತೆ ನಾವೇ ಪಾಸಿಟಿವ್ ಆಗಿ ಮಾತಾಡೋದು. ಇವತ್ತಿನ ದಿನ ನನ್ನ ಪಾಲಿಗೆ ಬೆಸ್ಟ್ ಆಗಿರುತ್ತೆ ಅಂತ ಅಫರ್ಮ್ ಮಾಡ್ಕೊಳ್ಳೋದು. ಇವತ್ತು ಮಾಡ್ಬೇಕು ಅಂತ ಅನ್ಕೊಂಡಿರೋ ಎಲ್ಲ ಕೆಲ್ಸಗಳನ್ನ ಸೂಪರ್ ಆಗಿ ಮಾಡ್ತೀನಿ ಅಂತ ಅನ್ಕೊಳ್ಳೋದು. ಈ ನೆಗೆಟಿವಿಟಿ ಹೇಗೆ ಅಂದ್ರೆ ನಮ್ಮ ಶೂಸ್ ಅಲ್ಲಿ ಸೇರ್ಕೊಂಡಿರೋ ಒಂದು ಚಿಕ್ಕ ಕಲ್ ತರ. ಅದನ್ನ ತೆಗಿಯೋ ತನಕ ಮುಂದೆ ಹೋಗಕ್ಕಾಗಲ್ಲ ಅಲ್ವಾ? ಅದು ತುಂಬಾ ಕಿರಿಕಿರಿ ಮಾಡ್ತಾ ಇರುತ್ತೆ. ಹಾಗೆ ನಮ್ಮ ಮೈಂಡ್ ಅಲ್ಲಿರೋ ನೆಗೆಟಿವ್ ಥಿಂಕಿಂಗ್ ಅನ್ನೋ ಸಣ್ಣ ಕಲ್ಲನ್ನ ಕಿತ್ತೆಸಿಲೇಬೇಕು. ಈ ಪುಸ್ತಕದ ಕಂಪ್ಲೀಟ್ ಸಮ್ಮರಿನ ನನ್ನ ಯೂಟ್ಯೂಬ್ ಚಾನೆಲ್ ಮೈತ್ರಿಯ ಕ್ರಾಫ್ಟ್ ಡೈರಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.